ಎಲ್ಲಿಂದ ಅಂತ ಶುರು ಮಾಡೋದು? ಓ ಬಂತು ನೋಡಿ, ಇಲ್ಲಿಂದಾನೇ ಹೇಳ್ತೀನಿ ಬನ್ನಿ. ಹೇಳಿಬಿಡು ಹುಡುಗಿ, ನೀ ನನಗೆ ಸಿಕ್ಕಿದ್ದು ಬರೀ ಪೋಲಿ ಕನಸ, ಇಲ್ಲ ನಿಜವಾಗ್ಲೂ ನನಸ. ನಮ್ಮಿಬ್ಬರ ಈ 7 ವರ್ಷದ ಪ್ರೇಮದಲ್ಲಿ ಪ್ರೀತಿ ಕಮ್ಮಿ, ಜಗಳನೇ ಜಾಸ್ತಿ. ಹೇಗೋ ಇದ್ದ ನನ್ನ ಜೀವನದಲ್ಲಿ ರಾಣಿಯಂತೆ ಬಂದ ನೀನು, ಅದು ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಯಾವಾಗಲೂ ಹೋಗಿತ್ತಿದ್ದೆ ನಾನು. ಹೇಳಿಬಿಡು ಹುಡುಗಿ, ನೀ ನನಗೆ ಸಿಕ್ಕಿದ್ದು ಬರೀ ಪೋಲಿ ಕನಸ, ಇಲ್ಲ ನಿಜವಾಗ್ಲೂ ನನಸ. ಮೊದಲೆಲ್ಲ ಹಾಗೆ ಏನೇನೋ ಮಾಡುವೆನು, ಎಲ್ಲಿಗೋ ಹೋಗುವೆನು, ನೀ ಸಿಕ್ಕ ಮೇಲಂತೂ ನಿನ್ನ ಪಕ್ಕದಲ್ಲೇ ಇರುವೆನು. ಹೇಳಿಬಿಡು ಹುಡುಗಿ, ನೀ ನನಗೆ ಸಿಕ್ಕಿದ್ದು ಬರೀ ಪೋಲಿ ಕನಸ, ಇಲ್ಲ ನಿಜವಾಗ್ಲೂ ನನಸ. ನಿಜಕ್ಕೂ ಇವತ್ತಿಗೆ 1 ವರ್ಷ ಆಗೇ ಹೋಯ್ತು ಅಂತ ನಂಬಲಿಕ್ಕೆ ಆಗ್ತಿಲ್ಲ ಕಣ್ರಿ. ಇಟ್ ಫೀಲ್ಸ್ ಲೈಕ್ ಜಸ್ಟ್ ನೆನ್ನೆ ತಾನೇ ನಮ್ಮ ಈ ಜರ್ನಿ ಶುರು ಮಾಡಿದ್ವಿ ಅಂತ. ವಿ ಹ್ಯಾವ್ ಗ್ರೋನ್ ಟುಗೆದರ್, ಲಾಫ್ ಟುಗೆದರ್ ಆ್ಯಂಡ್ ಇವನ್ ವೆದರ್ಡ್ ಅ ಫ್ಯೂ ಸ್ಟಾರ್ಮ್ಸ್ ಟುಗೆದರ್, ಬಟ್ ಹಿಯರ್ ವಿ ಆರ್ ಸ್ಟ್ರಾಂಗ್ ದೆನ್ ಎವರ್. ನಮ್ಮನ್ನಾಗಿ ಮಾಡಿದ ಪ್ರತಿಯೊಂದು ಪುಟ್ಟ ವಿಷಯಕ್ಕೂ ನಾನು ತುಂಬ ಕೃತಜ್ಞತನಾಗಿದ್ದೇನೆ. ನಿನ್ನ ಪ್ರೀತಿ, ನಿನ್ನ ಬೆಂಬಲ, ನಿನ್ನ ತಾಳ್ಮೆ, ಟು ಬಿ ಹಾನೆಸ್ಟ್ ನಾನು ಇದಕ್ಕಿಂತ ಬೆಟರ್ ಪಾರ್ಟ್ನರ್ನ ಕೇಳಕ್ಕೆ ಸಾಧ್ಯ ಇಲ್ಲ. ಶಾಂತ ಕ್ಷಣಗಳಿಂದ ಗ್ರ್ಯಾಂಡ್ ಅಡ್ವೆಂಚರ್ವರೆಗೂ ನಾವು ಕ್ರಿಯೇಟ್ ಮಾಡಿದ ಪ್ರತಿಯೊಂದು ನೆನಪು ನನ್ನ ಈ ಹೃದಯದಲ್ಲಿ ಕೆತ್ತಲ್ಪಟ್ಟಿದೆ. ಈ ಪ್ರವಾಸವು ನಾವು ಒಟ್ಟಾಗಿ ಬರೆಯುತ್ತಿರುವ ಕಥೆಯ ಹಲವು ಅಧ್ಯಾಯಗಳಲ್ಲಿ ಮುಖ್ಯವಾದ ಒಂದು ಪುಟವಾಗಿದೆ. ಈಗ ಈ ಸೆಕೆಂಡ್ ನಾನು ತುಂಬಾ ಖುಷಿಯಾಗಿದ್ದೇನೆ. ಹ್ಯಾಪಿ ದಟ್ ವಿ ಆರ್ ಹಿಯರ್, ಹ್ಯಾಪಿ ದಟ್ ವಿ ಆರ್ ಟುಗೆದರ್ ಆ್ಯಂಡ್ ಇನ್ನೂ ಬರಲಿರುವ ಎಲ್ಲದಕ್ಕೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ನನ್ನ ಆತ್ಮೀಯ ಗೆಳತಿ, ನನ್ನ ಸಂಗಾತಿ, ನನ್ನ ಪ್ರೀತಿಗೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಎವ್ರಿ ಡೇ ಆಫ್ ದಿಸ್ ಇಯರ್ ಅನ್ಫರ್ಗೆಟಬಲ್. ಹಿಯರ್ಸ್ ಫಾರ್ ಎವರ್ ವೆಂಕಿ. ಓ ಸಾರಿ, ವೆಂಕಿ ಅಂದ್ರೆ ಯಾರಿಗೂ ಗೊತ್ತಿಲ್ಲಲ್ವಾ? ಎಸ್, ಹಿಯರ್ ಫಾರ್ ಎವರ್ ಅಗಸ್ತ್ಯ. ಎರಡ್ 2024ರಲ್ಲಿ ಮ್ಯಾರೇಜ್ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಎಸ್, ರಿಲೇಟಿವ್ಸ್, ಫ್ರೆಂಡ್ಸ್ ಗಳ ನಿಜ ಬಣ್ಣ ತಿಳ್ಕೊಂಡು ನೀವೇ ನನ್ನ ದೂರ ಇಡೋದು, ನಾನೇ ನಿಮ್ಮನ್ನ ದೂರ ಇಡ್ತೀನಿ ಅಂತ ಯಾರೋದ್ ನೀವು ಮಾತುಕತೆ ಇಲ್ಲದೆ 1 ವರ್ಷಗಳ ಕಾಲ ನೆಮ್ಮದಿಯಾಗಿದ್ದೀನಿ. ಮುಂದೇನೂ ಇರ್ತೀನಿ. ಈ ಜಾಗದಲ್ಲಿ ಒಂದ್ ಮಾತು ಹೇಳಲೇಬೇಕು. ಜೊತೆಗಿರುವವರೆಲ್ಲ ನಿನ್ನವರೆಂದು ಬೀಗಬೇಡ. ಅವರವರಿಗೆ ಬೇಕಾದವರು ಜೊತೆಯಲ್ಲಿದ್ದಾಗ ನಿನ್ನನ್ನು ಕಡೆಗಣಿಸಿರುವುದನ್ನು ನೋಡಿದ್ದೇನೆ. ಎಸ್, 2019ನಲ್ಲಿ ಕಮಿಟ್ ಆಗಿ 2024ರಲ್ಲಿ ಮದುವೆ ಆದ ನಮ್ಮ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಎಲ್ಲ ಹೊಸ ಜೋಡಿಗಳಿಗೆ ಮದುವೆ ಆದ್ಮೇಲೆ ಫಸ್ಟ್ ಆನಿವರ್ಸರಿಗೆ ಎಲ್ಲಾದ್ರೂ ಹೋಗ್ಲೇಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಹೌದು, ನನ್ನ ಹೆಂಡ್ರು ಕೂಡ ಮದುವೆಗೆ ಮುಂಚೆನೆ ಒಂದ್ ಜಾಗ ನೋಡ್ಬೇಕು ಅಂತ ಹೇಳಿದ್ಲು. ಗೋವಾ.
ಈ ಒಂದು ವರ್ಷ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಮುಗ್ದೇ ಹೋಯ್ತು. ಈ ಒಂದು ವರ್ಷದಲ್ಲಿ ನೋವು, ನಲಿವು, ಕಷ್ಟ, ದುಃಖ, ಸಂತೋಷ, ಮನಸ್ತಾಪ ಅಂತ ಎಷ್ಟೇ ವಿಷಯಗಳಲ್ಲಿ ಮುಳುಗಿ ಎದ್ರು ಎಂಡ್ ಆಫ್ ದಿ ಡೇ ಇಲ್ಲಿ ಎಲ್ಲ ಎಕ್ಸ್ಟ್ರೀಮ್ ಕ್ರಿಂಜ್ ಅಂತ ಪ್ರೂವ್ ಆಗೋಯ್ತು. ಫೈನ್, ಹೇಳ್ದಂಗೆ ಆನಿವರ್ಸರಿ ವೆಕೇಶನ್ಗಂತ ನಾನು ಚೂಸ್ ಮಾಡಿದ ಲೊಕೇಶನ್ನೇ ಗೋವಾ. ಟೋಟಲ್ 5 ಡೇಸ್ ಪ್ಲಾನ್ ಮಾಡಿ 20ನೇ ಆಗಸ್ಟ್ 2025 ಬುಧವಾರ ರಾತ್ರಿ 7 ಗಂಟೆಗೆ ಮನೆ ಬಿಟ್ಟ ನಾನು 12 ಗಂಟೆಗಳ ಕಾಲ ಡ್ರೈವ್ ಮಾಡಿ ಎಕ್ಸಾಕ್ಟ್ 6 ಗಂಟೆಗೆ ಬಾರ್ಡರ್ ದಾಟಿ ಗೋವಾ ರೀಚ್ ಆಗಿ ನನ್ನ ಕಾರ್ನ ನೋಡ್ತಾ ಇದ್ರೆ ಎಂತ ಒಂದು ಖುಷಿ ಗೊತ್ತಾ. ಎಸ್ ಅಫ್ಕೋರ್ಸ್ ದಿಸ್ ಇಸ್ ಮೈ ಎವರ್ ಫಸ್ಟ್ ಲಾಂಗ್ ರೈಡ್ ವಿತ್ ಮೈ ಕಕಾಶಿ. ಕಾರ್ ತಗೊಂಡು 3 ವರ್ಷ ಆದ್ರೂ ದಿಸ್ ಇಸ್ ಮೈ ಫಸ್ಟ್ ಎವರ್ ಲಾಂಗ್ ರೈಡ್ ವಿತ್ ಕಕಾಶಿ ಅಂದ್ರೆ ಅದೊಂದು ಪ್ರೌಡ್ ಮೂಮೆಂಟ್ ಇದ್ದೇ ಇರುತ್ತಲ್ವಾ. ನೀವೇನಾದ್ರು ಗೋವಾಕ್ ಪ್ಲಾನ್ ಮಾಡ್ತಿದ್ರೆ ರೂಮ್ ಅಲ್ಲಿ ಹೇಗೆಲ್ಲ ಸ್ಕ್ಯಾಮ್ ಮಾಡ್ತಾನೆ ಅಂತ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ಖುಷಿಲಿ 10:20ಕ್ಕೆ ರೂಮ್ ಚೆಕ್ ಇನ್ ಆದ ನಾವು ಫ್ರೆಶ್ ಅಪ್ ಆಗಿ ಡೇ 1 ನಲ್ಲಿ ಚಪೋರಾ ಫೋರ್ಟ್, ಕಲಂಗೋಟಿ ಬೀಚ್ ಅಂಡ್ ಬಾಗಾ ಬೀಚ್ ನ ನೋಡಿದ್ವಿ. ಡೇ 2 ಅಲ್ಲಿ 2 ಟೆಂಪಲ್ಸ್, ಪರ ಕೊಕೊನಟ್ ಟ್ರೀ ರೋಡ್, ಸಿಂಕ್ವೇರಿಯಂ ಫೋರ್ಟ್ ಪಾಯಿಂಟ್ ಅಂಡ್ ಕ್ಯಾಂಡಲ್ ನ ಮುಗಿಸ್ಕೊಂಡು ಇನ್ನೇನಪ್ಪ ಆನಿವರ್ಸರಿನ ಸ್ಟಾರ್ಟ್ ಮಾಡೋಣವಾ? ಸನ್ ಪಿಕ್ಚರ್ಸ್ ಕಾಪಿ ರೈಟ್ಸ್ ಕೊಟ್ಬಿಡ್ತಾರೆ. ಬೇರೆ ಸಾಂಗ್ ಹಾಕುರು. ಇದೆಲ್ಲ ಪಬ್ಲಿಕ್ ನೋ. ಎಸ್, ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಏನ್ ಗುರು ಇಷ್ಟು ಫಾಸ್ಟ್ ಹೋಗ್ತಿದ್ಯಾ? ಇಟ್ಸ್ ಜಸ್ಟ್ ಸಿನಿಮ್ಯಾಟಿಕ್ ವಿಡಿಯೋ ಕಣ್ರಿ. ಸಪರೇಟ್ ವ್ಲಾಗ್ ಆಲ್ರೆಡಿ ಲೋಡಿಂಗ್, ಪ್ಲೀಸ್ ವೇಟ್. ಇನ್ನು ಡೇ 3 ಅಲ್ಲಿ ಸೌತ್ ಗೋವಾದ ಪೊಲೊಲೆಂ ಬೀಚ್, ಬಟರ್ಫ್ಲೈ ಬೀಚ್, ಕಕೋಲೆಂ ಬೀಚ್ ಅಂಡ್ ಈವ್ನಿಂಗ್ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಅಲ್ಲಿ ನಮ್ಮ ಮಳೆರಾಯನ್ ಜೊತೆಗೆ ಎಲ್ಲೋ ಮಳೆಯಾಗಿದೆ ಎಂದು
ಎಸ್, ಕಬೋಡೆ ರಾಮ್ ಫೋರ್ಟ್ ಕ್ಲಿಫ್ ವ್ಯೂ ಪಾಯಿಂಟ್ ಅಲ್ಲಿ ಚಿಲ್ ಮಾಡ್ಕೊಂಡು ಡೇ 4ಗೆ ಗೋವಾ ಬಂದು ಬೀಚ್ ಅಲ್ಲಿ ಸ್ನಾನ ಮಾಡಿಲ್ಲ ಅಂದ್ರೆ ಹೆಂಗೆ. ಮಾನ್ಸೂನ್ ಅಂತ ಏನೇ ರೆಸ್ಟ್ರಿಕ್ಷನ್ ಇದ್ರು ಹಂಗೆ ಹಿಂಗೆ ಒಂದ್ ಬಾತ್ ಮುಗಿಸಿ ಚೆಕ್ಔಟ್ ಆಗಿ ಬೆಂಗಳೂರು ಕಡೆ ಹೊರಟ ನಮಗೆ ಹೋಗೋ ದಾರಿಲೇ ಗೋವಾಸ್ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಗೆ ವಿಸಿಟ್ ಹಾಕಿ ಬೆಂಗಳೂರಿಗೆ ಮತ್ತೆ 15 ಗಂಟೆಗಳ ಕಾಲ ಕಾರ್ ಓಡಿಸ್ಕೊಂಡ್ ಬಂದು ಸೇರಾಯ್ತು. ಗುರು ವೆಯ್ಟ್ ಹೇಳಿದ್ನಲ್ಲ, ಇಟ್ಸ್ ಜಸ್ಟ್ ಅ ಸಿನಿಮ್ಯಾಟಿಕ್ ವಿಡಿಯೋ ಗುರು. ಸಪರೇಟ್ ಗೋವಾ ಸೀರೀಸ್ ರೆಡಿ ಆಗ್ತೈತೆ, ತಡ್ಕೋ. கடலல போனம் கால் தொட்டு உரசி கடலுள்ள போனம் இல்லடி கடல் மண்ண போனம் காலோட ஒட்டி கரதாண்டும் வரதாயிரு பேரடி ಅಳುವಿನ ಜೊತೆಗೆ ನೀನಿರಲು ನಾ ಕಾಯುತ್ತ ಕುಳಿತಿರುವೆನು ದಿನ ದಿನ ಪ್ರತಿ ಕ್ಷಣ ನೀ ಬಾರದೆ ಭೂಮಿ ಬೆಳಕದು ಕಾಸು ಕವಿ ದಿನ ತಿರುಗದು ಬಿಸಿ ಉಸಿರಾದಲ್ಲಿ ಎಲ್ಲೋ ಸರಿಗಮ ಪರಸ್ಪರದಲ್ಲೂ ಮಳೆಯನ್ನೇ ಇಳಿಗಿಳಿಸೋ ಮನಕುಲವ ಮೈ ಮರೆಸೋ ಕಂಗಳ ಹೊಳಪನು ನೋಡುತ್ತಲೇ ಕೂರಲು ಇಡೀ ಜಗವೇ ತಡವರಿಸುತ್ತ ನೀ ಸಾಗುವ ದಾರಿಯಲ್ಲಿ ಹೂಗಳ ಹಾಸಿದೆ ಚಿಲಿಪಿಲಿ ಸ್ವರ ತರಿಸಿದೆ. ಸೂರ್ಯಪಡಗಳ ಎಡುಕಲೇ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಹುಡುಗಿ ಒಪಿನಿಯನ್ ಕೇಳದೆ ಇದ್ರೆ ಹೇಗೆ? ನಾನು ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಗೋವಾಗೆ ಹೋಗ್ತೀವಿ ಅಂತ. ಫಸ್ಟ್ ಆಫ್ ಆಲ್ ನನಗೆ ಹೇಳೂ ಇಲ್ಲ ಈ ಥರ ಗೋವಾಗೆ ಹೋಗ್ತಾ ಇದೀವಿ. ನಾನು ಅಲ್ಲಿ ಪೋಸ್ಟಲ್ಲಿ ಪೊಲೀಸ್ ಶರ್ಟ್ ಮೇಲೆ ನೋಡಿದೆ ಗೋವಾ ಪೊಲೀಸ್. ನಂಗೆ ಅವಾಗ ಕನ್ಫರ್ಮ್ ಆಯ್ತು ಗೋವಾ ಕರ್ಕೊಂಡು ಹೋಗಿದ್ಯಾ ಅಂತ. ಅಲ್ಲಿ ಹೋದ್ಮೇಲೆ ಅಷ್ಟೇ ನಂಗೆ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದೆ ನಂಗೆ ಖುಷಿ ಎಲ್ಲದಕ್ಕಿಂತ. ಯಾಕಂದ್ರೆ ನಾನು 1 ವರ್ಷ ನಮ್ಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ ಅಂತ. ಅದು ಹೇಳ್ಕೊಳಕ್ಕಂತೂ ಆಗ್ತಾನೆ ಇಲ್ಲ. ಬಟ್ ಇರೋ 4 ದಿನ ಆದ್ರೂ ಅಲ್ಲಿ ಎಂಜಾಯ್ ಮಾಡಿದ್ದೀವಿ, ಎಲ್ಲ ಕಡೆ ತಿರುಗಾಡಿದ್ದೀವಿ, ಎಲ್ಲ ನಮ್ಮ ಓನಾಗಿ ನಾವು ಮಾಡಿದ್ದೀವಿ. ಇಡೀ 4 ದಿನದಲ್ಲಿ ಬೆಸ್ಟ್ ಪಾರ್ಟ್ ಯಾವ್ದಂತ ಅನ್ನಿಸ್ತಾ ನಿನಗೆ? ಆನಿವರ್ಸರಿ ಸ್ಪೆಷಲ್ ಗಿಫ್ಟ್ ಅದೊಂದು ನನಗೆ ತುಂಬಾ ಸ್ಪೆಷಲ್ ಗಿಫ್ಟ್. ಆಕ್ಚುಲಿ ಅದು ಹೇಳಕ್ ಆಗ್ತಾ ಇಲ್ಲ. ಅದು ಆನಿವರ್ಸರಿ ಗಿಫ್ಟ್ ಎಂಜಾಯ್ ಮಾಡಿದ್ದೀವಿ ಇಬ್ರು ಸೇರ್ಕೊಂಡು. ಇನ್ನು ಮುಂದೆನೂ ಹಿಂಗೆ ಎಂಜಾಯ್ ಮಾಡ್ತಾ ನಮ್ಮ ಲೈಫ್ ನಾವು ಮುಂದೆ ಸಾಧಿಸ್ಬೇಕು ಅಂತ ಒಂದು ಆಸೆ ಅಷ್ಟೇ. ಕೈಯ ಹಿಡಿದು
அடடா காதலில் சொல்லாமல் கொள்ளாமல் உள்ளங்கள் பந்தாடுது. എന്നാ സാറേ മനസ്സിലായോ? Bloody sweet.
ನೋಡಿದ್ರಲ್ಲ ಎಷ್ಟೊಳ್ಳೆ ಅನುಭವ ಅಲ್ವಾ? ಎಸ್, ನನ್ನ ಹೆಂಡತಿಗೆ ನನ್ನ ಕೈಯಲ್ಲಾದ ಒಂದು ಚಿಕ್ಕ ಕಾಸ್ಟ್ಲಿ ಆ್ಯನಿವರ್ಸರಿ ಗಿಫ್ಟ್ ಇಷ್ಟೇ. ಯಾಕೆ ನನ್ನ ಹೆಂಡತಿ ಗಿಫ್ಟ್ಗೆ ಅಷ್ಟು ಎಕ್ಸೈಟ್ ಆದರು ಆ್ಯಂಡ್ ವಾಟ್ಸ್ ಇನ್ ದಟ್ ಪೇಪರ್ ಆ್ಯಂಡ್ ಆಲ್ ಅಪ್ಕಮಿಂಗ್ ಗೋವಾ ಸೀರೀಸಲ್ಲಿ ಹೇಳ್ತೀನಿ. Once again, happy anniversary, Mammu.